ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿರ್ತೀರಾ, ನೀವು ಚಾಯ್ಸ್ 1 ಮಾಡಿದವರು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಸೆಕೆಂಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗ್ಬೋದು, ಇದ್ರ ಜೊತೆಗೆ ನಿಮ್ಮ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಏನು, ಮತ್ತು ತುಂಬ ಸ್ಟೂಡೆಂಟ್ಸು ಕೇಳ್ತಾ ಇರೋದು ಯಾವ ರೀತಿ ಎಡಿಟ್ ಮಾಡೋದು ಮತ್ತು ಎಡಿಟಿಂಗ್ ಆಪ್ಷನ್ ಯಾವಾಗ ಬಿಡ್ತಾರೆ, ಲಿಂಕ್ ಎಲ್ಲಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸೊ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಶೆಡ್ಯೂಲ್ನ ನೋಡಿದ್ರೆ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಕೋರ್ಸ್ಗೂ ಡಿಫ್ರೆಂಟ್ ಇದೆ ಲಾಸ್ಟ್ ಡೇಟು. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಅವ್ರಿಗೆ ಬೇರೆ, BSc ನರ್ಸಿಂಗ್ ಅವ್ರಿಗೆ ಬೇರೆ. ಸೊ ಏನು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ನಿಮಗೆ ಆಲ್ರೆಡಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ 2ನೇ ತಾರೀಕಿಂದ 8ನೇ ತಾರೀಕು ತನಕ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಸೊ ಬ್ಯಾಂಕಿಗೆ ಫೀಸ್ ಪೇಮೆಂಟ್ ಮಾಡ್ಬೋದು. ಅಂದರೆ ಈಗ 10 ರೂಪೀಸ್ ಯಾರೆಲ್ಲ ಕ್ಯಾಟಗರಿ ಇರುತ್ತೆ, ಸೊ SC ST ಕ್ಯಾಟಗರಿಗೆ 10 ರೂಪೀಸ್ ತೋರಿಸ್ತಾ ಇದೆ. ಸೊ ನೀವು 10 ರೂಪೀಸ್ನ ನೀವು ಆನ್ಲೈನಲ್ಲೇ ಮಾಡ್ಬೋದು. ಯಾರಿಗೆಲ್ಲ ಈಗ ಜನರಲ್ ಮೆರಿಟು ಅಥವಾ ಕ್ಯಾಟಗರಿ ಸ್ಟೂಡೆಂಟ್ಸ್ OBC ಇವರಿಗೆಲ್ಲ 1 ಲ್ಯಾಕ್ ಮೇಲೆ ತೋರಿಸ್ತಾ ಇದೆ. ನೀವು ಬ್ಯಾಂಕ್ಗೆ ಹೋಗಿ ಅಮೌಂಟ್ನ ಪೇ ಮಾಡಿ. ಸೊ ಇನ್ನೊಂದು ಮೇಯ್ನ್ ವಿಷಯ ಏನು ಅಂತ ಹೇಳಿದ್ರೆ, ನೀವು ಬ್ಯಾಂಕ್ಗೆ ಹೋದಾಗ ಸುಮ್ಮನೆ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಆ ಒಂದು ಏನು ಚಲನ್ ಪೇ ಮಾಡಿಸ್ಕೊತಾರೆ, ಸೊ ನೆಫ್ಟ್ ಮಾಡ್ತಾರೆ, ಡೈರೆಕ್ಟಾಗಿ ಹೋಗಿ KE ಅಡ್ಮಿಷನ್ ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ಅಥವಾ ಕಾಲೇಜ್ ಅಡ್ಮಿಷನ್ ಫೀಸ್ ಪೇಮೆಂಟ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಯಾವುದೇ ರೀತಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಿಮಗೆ ಪೇಮೆಂಟ್ ಮಾಡಿಸ್ಕೊಡ್ತಾರೆ. ಸೊ ಪೇಮೆಂಟ್ ಆಗಿ ವಿತಿನ್ 30 ಮಿನಿಟ್ಸ್ ಅಥವಾ 1 ಅವರ್ ಅಥವಾ 6 ಅವರ್ಸ್ ಒಳಗಡೆ ನಿಮಗೆ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಯಾರೆಲ್ಲ ಚಲನ್ ಮುಖಾಂತರ ಈ ಒಂದು ಬ್ಯಾಂಕಿಗೆ ಹೋಗಿ ನೆಫ್ಟ್ ಮಾಡಿಸ್ತೀರಾ, ಸೊ ನೀವು 30 ಮಿನಿಟ್ಸ್ ಅಥವಾ 1 ಅವರ್ ಒಳಗೆ ಮ್ಯಾಕ್ಸಿಮಮ್ ಅಷ್ಟರೊಳಗೆ ಬರುತ್ತೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ಪು. ಸೊ ನೀವು ನೆಫ್ಟೇ ಮಾಡಿಸ್ಬೇಕು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಈಗ ಕರ್ನಾಟಕ ಬ್ಯಾಂಕಲ್ಲೇ ತುಂಬ ಪ್ರಾಬ್ಲಮ್ ಆಗಿರೋದು. ಸೊ ಸ್ಟೂಡೆಂಟ್ಸು ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ. ಸೊ ಕರ್ನಾಟಕ ಬ್ಯಾಂಕ್ನ ಅವಾಯ್ಡ್ ಮಾಡಿ. ಏಕೆ ಅಂತ ಹೇಳಿದ್ರೆ ಪ್ರೋಸೆಸ್ಸು ಅಲ್ಲಿ ತುಂಬ ಸ್ಲೋ ಇದೆ. ನೀವು ಈಗ ನ್ಯಾಷನಲೈಸ್ ಬ್ಯಾಂಕು, ಈಗ SBI ಇರ್ಬೋದು, ಕೆನರಾ ಇರ್ಬೋದು, ಮತ್ತು HDFC ಮತ್ತು ಬ್ಯಾಂಕ್ ಆಫ್ ಬರೋಡಾನು ಓಕೆ. ಸೊ ಈ 3-4 ಬ್ಯಾಂಕು ನೋಡಿ, ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಫೀಸ್ ಪೇಮೆಂಟ್ನ ಮಾಡಿಸಿದ್ರೆ ತುಂಬ ಉತ್ತಮ. ನೆಕ್ಸ್ಟು ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ಫೀಸ್ ಪೇಮೆಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 8ನೇ ತಾರೀಕು ಲಾಸ್ಟು. ನೆಕ್ಸ್ಟು ಫೀಸ್ ಪೇಮೆಂಟ್ ಆದಮೇಲೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ 9ನೇ ತಾರೀಕು ಸಂಜೆ 6 ಗಂಟೆ ತನಕ ಲಾಸ್ಟ್ ಟೈಮು. ಸೊ ಅಲ್ಲಿ ತನಕ ನೀವು ಅಡ್ಮಿಷನ್ ಆಗಬೇಕು. ನೀವು ನನ್ನ ಸಜೆಷನ್, ನೀವು ನಾಳೆ ಅಥವಾ ನಾಳಿದ್ರೊಳಗಡೆ ನಿಮ್ಮ ಫೀಸ್ ಪೇಮೆಂಟು ಮತ್ತು ಚಾಯ್ಸ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು. ಮತ್ತು ಕೃಷಿ ವಿಜ್ಞಾನ, ವೆಟರ್ನರಿ, B.Pharma D.Pharma ನಿಮಗೂ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಸೊ ನೆನ್ನೆನೇ ಸ್ಟಾರ್ಟ್ ಆಗಿದೆ. ನೀವು ಕೂಡ 4ನೇ ತಾರೀಕಿಂದ 8ನೇ ತಾರೀಕು ತನಕ ಸೇಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ನಿಮಗೂ ಟೈಮ್ ಕೊಟ್ಟಿದ್ದಾರೆ. ನೀವು 9ನೇ ತಾರೀಕು ತನಕ ಲಾಸ್ಟ್ ಅಡ್ಮಿಷನ್ ಆಗೋದಕ್ಕೆ. ಸೊ ಅಲ್ಲಿ ತನಕ ನೀವು ಹೋಗಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡು, ಅಂದರೆ ಚಲನ್ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕಾಗುತ್ತೆ. ಅವರು ನಿಮಗೆ ವೆರಿಫೈ ಮಾಡ್ತಾರೆ. ಸೊ ನಿಮ್ಮ ಫೋಟೋ, ಲೈವ್ ಫೋಟೋ ಮತ್ತು ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಫೋಟೋ ಮತ್ತು ಮೊಬೈಲ್ಗೊಂದು OTP ಬರುತ್ತೆ. ಸೊ ಆವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅವರು ವೆರಿಫೈ ಮಾಡಿ ನಿಮಗೆ ಅಡ್ಮಿಷನ್ ಮಾಡಿಸ್ಕೊತಾರೆ. ನೆಕ್ಸ್ಟು ಯೋಗ ಮತ್ತು ನ್ಯಾಚುರೋಪತಿ, BPO, VPT, ಅಲೈಡ್ ಹೆಲ್ತ್ ಸೈನ್ಸು, ಆರ್ಕಿಟೆಕ್ಚರ್ ನಿಮಗೆ 5ನೇ ತಾರೀಕು. ಸೊ ಇವತ್ತು ಮಧ್ಯಾಹ್ನದಿಂದ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಿಮಗೂ ಕೂಡ 11ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು. ಸೊ ಯಾರು ನನ್ನ ಸಜೆಷನ್ನು ಲಾಸ್ಟ್ ಡೇಟ್ ತನಕ ನೀವು ನಿಮ್ಮ ಚಾಯ್ಸ್ ಎಂಟ್ರಿನ ಉಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನಾದರೂ ನಿಮಗೆ ಅಕಸ್ಮಾತ್ ಈಗ ಪೇಮೆಂಟ್ ಆಗಿನೂ ಕನ್ಫರ್ಮೇಷನ್ ಸ್ಟೆಪ್ ಕೆಲವೊಬ್ರಿಗೆ ಬರೋಲ್ಲ. ಆದ್ದರಿಂದ ನೀವು ಒಂದು ನಾಳಿದ್ರಷ್ಟರಲ್ಲಿ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಮುಗಿಸ್ಕೊಳ್ಳಿ ಮತ್ತು ಫೀಸ್ ಪೇಮೆಂಟ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ, 12ನೇ ತಾರೀಕು ಸಂಜೆ 6 ಗಂಟೆ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಮೇಯ್ನ್ ವಿಷಯ ಏನು ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ವೇಳಾಪಟ್ಟಿಯಲ್ಲಿರುವ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ ಮತ್ತು ಭಾನುವಾರ ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ. ಸೊ ಏನು ಇಲ್ಲಿ ನಿಮಗೆ ಶನಿವಾರ ಭಾನುವಾರನೂ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಬಟ್ ಫೀಸ್ ಪೇಮೆಂಟು ನೀವು ಶನಿವಾರ ಭಾನುವಾರ ಮಾಡೋದಕ್ಕಾಗಲ್ಲ. ಓನ್ಲಿ ಕಾಲೇಜ್ ಅಡ್ಮಿಷನ್ನು. ಸೊ ಶನಿವಾರ ಭಾನುವಾರ ಯಾವುದೇ ರೀತಿ ಕಾಲೇಜ್ ರಜಾ ಇರಲ್ಲ. ಸೊ ನೀವು ಶನಿವಾರ ಭಾನುವಾರನೂ ಕೂಡ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ಇದೊಂದು ತಲೆಯಲ್ಲಿರಲಿ. ನೆಕ್ಸ್ಟು ಯೋಗ ಮತ್ತು ನ್ಯಾಚುರೋಪತಿ ಇದು ಹೇಳಿದೆ ಅನಿಸುತ್ತೆ. ಸೊ 12ನೇ ತಾರೀಕು 6 ಗಂಟೆ ತನಕ ನಿಮಗೆ ಲಾಸ್ಟ್ ಟೈಮ್ ಇರುವಂಥದ್ದು. ನೆಕ್ಸ್ಟು BSc ನರ್ಸಿಂಗ್ ಅವ್ರಿಗೆ 6ನೇ ತಾರೀಕು ನಿಮಗೆ ನಾಳೆ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಮಧ್ಯಾಹ್ನ
1 ಗಂಟೆಯಿಂದ ನಿಮಗೆ ಅಂದರೆ ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡ್ತೀರಾ ನಿಮಗೆ ಫೀಸ್ ಪೇಮೆಂಟು ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 11ನೇ ತಾರೀಕು ತನಕ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟು. ನೆಕ್ಸ್ಟು ಅದಾದಮೇಲೆ ಲಾಸ್ಟ್ ಕೊನೆ ದಿನ 12ನೇ ತಾರೀಕು. ಸೊ 12 ತಾರೀಕು 6 ಗಂಟೆಗೆ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ನೀವು 12ನೇ ತಾರೀಕು ತನಕ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. 11ರೊಳಗಡೆ ಎಲ್ಲ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಳ್ಳಿ. ಯಾರು BSc ನರ್ಸಿಂಗ್ ಅವರು. ನೆಕ್ಸ್ಟು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಮತ್ತು ಹೋಮಿಯೋಪತಿ ಇವ್ರ ಸ್ಟೂಡೆಂಟ್ಸು. ಸೊ ಈ ಸ್ಟೂಡೆಂಟ್ಸ್ ಏನು ಮಾಡಿ ನಿಮಗೆ 7ನೇ ತಾರೀಕಿಂದ ಇರೋದು. ಸೊ 7ನೇ ತಾರೀಕು ಅಂದರೆ ನಿಮಗೆ ಟೈಮ್ ಒಂದು ಸ್ವಲ್ಪ ಕಮ್ಮಿ ಇದೆ, 4 ದಿನ ಅಷ್ಟೇ ಕೊಟ್ಟಿರುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟೇ ಕೊಟ್ಟಿರೋದು. ನೀವು 7ನೇ ತಾರೀಕು ಅಂತ ಇದ್ದೀರಲ್ಲ, ಸೊ 7 ಅಥವಾ 8ರಲ್ಲಿ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಿಕೊಂಡು ನೀವು ಚಲನ ಪೇ ಮಾಡಿ ಅಥವಾ ಆನ್ಲೈನ್ ಮುಖಾಂತರ ಪೇ ಮಾಡಿ. ಸೊ ನನ್ನ ಸಜೆಷನ್ನು ನೀವು ಆನ್ಲೈನಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಚಲನ್ ಪೇ ಮಾಡಿ. ಸೊ ಏನು ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಬ್ಯಾಂಕ್ ಹೋಗಿ ಬರೋದು. ಸೊ ಅರ್ಧ ಗಂಟೆ ಆದ ತಕ್ಷಣ ನಿಮಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಮೆಡಿಕಲ್ ಸ್ಟೂಡೆಂಟ್ಸು ನೀವು ಫೀಸ್ ಪೇಮೆಂಟ್ ಮಾಡಬೇಕು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು. ಸೊ ಅದೊಂದು ತಲೆಯಲ್ಲಿ ಇರಲಿ. ನಿಮಗೆ 12ನೇ ತಾರೀಕು 6 ಗಂಟೆ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ತನಕ ನೀವು ಫೀಸ್ ಪೇಮೆಂಟ್ ಮಾಡ್ಬೋದು. ಇನ್ನೊಂದು ಮೇನ್ ಥಿಂಗ್ ಹೇಳಿದ್ನಲ್ಲ, ನೀವು ಹೋಗಿ ಬ್ಯಾಂಕಿಗೆ ಸುಮ್ಮನೆ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ KEA ಅಡ್ಮಿಷನ್ ಮಾಡಿಸ್ಬೇಕಂತೇಳಿ ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ಅಥವಾ ನಿಮ್ದು ಯಾವ ಕೋರ್ಸ್ ಇದೆ ಅದು ಅಡ್ಮಿಷನ್ ಮಾಡಿಸ್ಬೇಕು ಅಂತೇಳಿ ಅವ್ರಿಗೂ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರೋಸೆಸ್ ಏನಿರುತ್ತೆ ಅದು ತುಂಬ ಟೈಮ್ ಕಡಿಮೆ ಕೊಟ್ಟಿರ್ತಾರೆ. ಅಂದರೆ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಲಾಸ್ಟ್ ಡೇಟ್ ಇರ್ಬೋದು, ಅದಕ್ಕೆ ಸ್ಟೂಡೆಂಟ್ಸು ಗಾಬರಿ ಆಗಿರ್ತಾರೆ ಅಂತ. ಸೊ ಪ್ರತಿಯೊಂದು ಬ್ಯಾಂಕಲ್ಲೂ ಈ ಒಂದು ಏನಿರುತ್ತೆ, ಸೊ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಡ್ಮಿಷನ್ ಟೈಮಲ್ಲಿ ಮಾತ್ರ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ನಿಮ್ಮ ಡೀಟೇಲ್ಸ್ನ ಕೊಡಿ, ಅವರು ನೆಫ್ಟ್ ಮಾಡಿ ನಿಮಗೆ ವಿತಿನ್ 30 ಮಿನಿಟ್ಸ್ ಒಳಗಡೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ಪು ಸಿಗುತ್ತೆ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟು ಈಗ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ಸೊ ಸೆಕೆಂಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗುತ್ತೆ? ಈಗ ನಿಮ್ಮ ಆಪ್ಷನ್ ಟ್ರೀ, ಈಗ ನಿಮ್ಮ ಏನಿದ್ದಾರೆ ನಿಮ್ಮ ಫ್ರೆಂಡ್ಸ್ದು, ಸೊ ಅಡ್ಮಿಷನ್ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿಯೋದು 12th. ಸೊ 12th ಅಂತ ಕೊಟ್ಟಿದ್ದಾರೆ. ಸೊ ಇನ್ನೂ ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಸೊ ಗ್ಯಾರಂಟಿ ಇಲ್ಲ. ಬಟ್ 12th ಲಾಸ್ಟ್ ಡೇಟ್ ಅಂತ ಇರೋದ್ರಿಂದ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದನ್ನ ರಿಲೀಸ್ ಮಾಡಬೇಕು. ಸೊ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ರಿಲೀಸ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಎಷ್ಟು ಕಾಲೇಜಲ್ಲಿ ಇನ್ನೂ ಸೀಟ್ಸು ಬಾಕಿ ಇದೆ, ಎಷ್ಟು ಫಿಲ್ ಆಗಿದೆ, ನೀವು ಅದನ್ನು ನೋಡಿಕೊಂಡು ಅದಾದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು. ಸೊ ನನ್ನ ಒಂದು ಪ್ರಕಾರ ನಿಮ್ಮ ಸೆಕೆಂಡ್ ರೌಂಡ್ ಏನಿದ್ರು 15th ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ 15th ಆಗಸ್ಟ್ ಆದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡು 15th ಆಗಸ್ಟ್ ಆದಮೇಲೆ ಸ್ಟಾರ್ಟ್ ಆಗ್ಬೋದು. ನಿಮಗೆ ಎಡಿಟಿಂಗ್ ಆಪ್ಷನ್ ಯಾವಾಗ ಕೊಡ್ತಾರೆ? ಎಡಿಟಿಂಗ್ ಆಪ್ಷನ್ನು 17th ಅಥವಾ 18th. ಸೊ ಇದರೊಳಗಡೆ ನಿಮ್ಮ ಎಡಿಟಿಂಗ್ ಆಪ್ಷನ್ನ ಕೊಡ್ತಾರೆ. ಸೊ ಇಷ್ಟರೊಳಗೆ ನೀವು ಅಂದರೆ ಅಲ್ಲಿ ಆ ಟೈಮ್ಗೆ ನಿಮಗೆ ಕೊಡ್ಬೋದು. ಸೊ ಅದಾದಮೇಲೆ 1 or 2 ಡೇಸ್ ಕೊಡ್ತಾರೆ ಎಡಿಟಿಂಗ್ ಮಾಡೋದಕ್ಕೆ. ಅದು ನಿಮಗೆ ಸಪ್ರೇಟು ಶೆಡ್ಯೂಲ್ ಬಿಡ್ತಾರೆ. ಈ ವರ್ಷ ಎಷ್ಟು ದಿನ ಕೊಡ್ತಾರೋ ಗೊತ್ತಿಲ್ಲ, ಆಲ್ಮೋಸ್ಟ್ 1 ದಿನ ಅಂತೂ ಪಕ್ಕ ಕೊಡ್ತಾರೆ. ಸೊ ನಿಮ್ಮ ಒಂದು ಏನಿರುತ್ತೆ ಲಿಸ್ಟು, ಅದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ರೀಆರ್ಡರ್ ಮಾಡ್ಬೋದು. ಸೊ ರೀಆರ್ಡರ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು, ಮತ್ತು ಅಷ್ಟೇ. ನೀವು ಇದೆರಡೇ ಆಪ್ಷನ್ ಮಾಡೋದಕ್ಕಾಗೋದು. ಸೊ BAMS ಕೋರ್ಸು ಅದು ಮಾತ್ರ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಷ್ಟೇ. ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಚಾನ್ಸೇ ಕೊಡಲ್ಲ. ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕೊಡ್ಬೋದು. ಸೊ ಅದ್ರ ಬಗ್ಗೆ ನೆಕ್ಸ್ಟು ಏನಾದರೂ ನೋಟಿಫಿಕೇಷನ್ ಬಿಟ್ಟಾಗ ಹೇಳ್ತೀನಿ. ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದೊಂದು ತಲೆಯಲ್ಲಿರಲಿ. ಜಸ್ಟು ನೀವು ಕಾಲೇಜ್ನ ರೀಆರ್ಡರ್ ಮಾಡ್ಬೋದು, ಮೇಲಿರೋದನ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಅಥವಾ ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಸೊ ಇದೆರಡು ಆಪ್ಷನ್ ಮಾತ್ರ ನಿಮಗೆ ಇರುವಂಥದ್ದು. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಸೆಕೆಂಡ್ ರೌಂಡು ಈಗ ಬೇರೆ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಈ ಒಂದು ಚಾನಲಲ್ಲಿ ಸೆಕೆಂಡ್ ರೌಂಡು ಡೀಟೇಲ್ಡ್ ಅನಾಲಿಸಿಸು, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಸೊ ಏನೆಲ್ಲ ಯೂಸು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಸೊ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ KEA ಕಡೆಯಿಂದ ಏನೇ ಸಣ್ಣ ಪುಟ್ಟ ಅಪ್ಡೇಟ್ಸ್ ಬಂದರೂ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಚಾಯ್ಸ್ 2ನೇ ಜಾಸ್ತಿ ಸ್ಟೂಡೆಂಟ್ಸು ಸೆಲೆಕ್ಟ್ ಮಾಡುವಂಥದ್ದು. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಅವ್ರಿಗೆ ಕನ್ಫರ್ಮ್ ಆಗಿ ಸೀಟು ಫಿಕ್ಸ್ ಆಗಿರುತ್ತೆ. ಅಂದರೆ ಅವ್ರು ಸ್ಟಾರ್ಟಿಂಗಿಂದನೂ ಅಡ್ಮಿಷನ್ ಆಗೋದಕ್ಕಿಂತ ಅಂದರೆ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೂ ಫಿಕ್ಸ್ ಆಗಿರ್ತಾರೆ, ಇದೇ ಕಾಲೇಜಲ್ಲಿ ಇದೇ ಕೋರ್ಸ್ ಮಾಡಬೇಕು ಅಂತ ಸ್ಟೂಡೆಂಟ್ಸ್ ಮಾತ್ರ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇನ್ನು ಮಿಕ್ಕಿದವರೆಲ್ಲ ಚಾಯ್ಸ್ 2, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತಾರೆ.